ಅದು ನೋಡಿ ಬರ್ತೈತೆ ಆರ್ಡ್ರು. ವಾವ್, 570 ರೂಪಾಯಿ ಆರ್ಡ್ರು ಬರ್ತಾ ಇದೆ. ಅಕ್ಸೆಪ್ಟ್ ಮಾಡ್ಬೋಣ ಅಂದರೆ 10 ಸೆಕೆಂಡ್ ಆದ್ಮೇಲಿಂದ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಬೋದು ನಾನು. ಸುಮ್ಮನೆ ಅಷ್ಟು ಇನ್ನೊಂದು ಬರ್ತಾ ಇದೆ, 401 ರೂಪಾಯಿ ಬರ್ತಾ ಇದೆ. ವಾವ್, ಎಂತ ಆರ್ಡ್ರ್ ಬರ್ತಾ ಇದೆ, 401 ರೂಪಾಯಿ. ಇದನ್ನ ಪಿಕಪ್ ಆಗ್ಬಿಡ್ಲಿ. ಸೇಮ್ ಇದು ಮಲ್ಲೇಶ್ವರಮಲ್ಲೇನೆ. ಪಿಕಪ್ ಆಗು. ಹಲೋ ಹಲೋ ಸರ್, ಪೋರ್ಟರಿಂದ. ಹೇಳಿ ಸರ್. ಸರ್ ಅದೇ ಡೆಲಿವರಿ ಆಯಿತು ಅಮೌಂಟು? ಡೆಲಿವರಿ ಇಂತಲ್ಲ, ಅಮೌಂಟ್ ಯಾಕೆ ಇವಾಗ? ಹಾಯ್, ನಮಸ್ಕಾರ ಸ್ನೇಹಿತರೆ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡಿ ದಾವಸ್ಪೇಟೆ ಹತ್ರ ಇದ್ದೀನಿ. ಅಂದರೆ ಪೋರ್ಟರ್ ಡ್ಯೂಟಿ ಮಾಡೋಣ ಅಂತ ಬಂದಿನಿ. ಅಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಾನು. ಅಂದರೆ ಫಸ್ಟ್ ದಾವಸ್ಪೇಟೆಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಅಂದರೆ ದಾವಸ್ಪೇಟೆ ಆದಮೇಲೆ ತಿರ್ಗಾ ನೆಲಮಂಗಲ ಆದಮೇಲೆ ತಿರ್ಗಾ ಪೀಣ್ಯ, ಈ ಥರ ಹೋಗೋಣ ಅಂತ ಅಂದ್ಕೊಂಡಿನಿ. ಮುಂಚೆ ಎಲ್ಲ ಡೈರೆಕ್ಟಾಗಿ ಬೆಂಗಳೂರಿಗೆ ಹೊರಟೋಗ್ತದೆ. ಬಟ್ ಇವತ್ತು ದಾವಸ್ಪೇಟೆಲ್ಲಿ ಒಂದು ಅರ್ಧ ಗಂಟೆ ಇರೋಣ, ಆಮೇಲೆ ನೆಲಮಂಗಲದಲ್ಲಿ ಒಂದು ಅರ್ಧ ಗಂಟೆ ಇರೋಣ. ಅಲ್ಲೂ ಏನೂ ಆರ್ಡ್ರ್ ಬರಲಿಲ್ಲ ಅಂದರೆ ಆಮೇಲೆ ಇವತ್ತು ಪೀಣ್ಯ ಕಡೆ ಹೋಗೋಣ. ಬನ್ನಿ ಲಾಗಿನ್ ಹೋಗೋಣ. ಪೋರ್ಟರ್ ನೋಡಿ, ಗೋ ಆನ್ಲೈನ್ ಕೊಡ್ತೀನಿ. ಅಂದರೆ ಯಾವ್ದಾನ ಆರ್ಡ್ರ್ ಬರುತ್ತಾ ಅನ್ನೋದು ವೆಯ್ಟ್ ಮಾಡಿ ನೋಡೋಣ. ಅಂದರೆ ಅವತ್ತು ಆರ್ಡ್ರ್ ಬರಲಿಲ್ಲ, ಎಷ್ಟೊತ್ತಾದ್ರೂ ಇದ್ರು. ಅಂದರೆ ತುಂಬ ಜನ ಕಮೆಂಟ್ ಮಾಡಿ ತಿಳಿಸಿದ್ರು ಆರ್ಡ್ರ್ ಬರುತ್ತೆ ಅಂತ. ಸೊ ನೋಡೋಣ. ಅಂದರೆ ರೇರ್ ಅಂತೆ, ಯಾವಾಗಲೂ ಬರಲ್ಲ, ರೇರಾಗಿ ಬರ್ತವೆ ಅಂತ ಹೇಳಿದರೆ. ನೋಡೋಣ, ಅಕಸ್ಮಾತ್ ಬಂದರೆ ಚೆನ್ನಾಗಿರುತ್ತಲ್ಲ, ಇಲ್ಲಿಂದನೇ ತಗೊಂಡು ಹೋಗ್ಬೋದು. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ನೋಡೋಣ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 9:30, 10 ಗಂಟೆವರೆಗೂ ವೆಯ್ಟ್ ಮಾಡೋಣ. ಅಂದರೆ ಮುಂದೆ ಎಲ್ಲರೂ ನೆರಳಲ್ಲಿ ಹಾಕೋಣ. ಬಿಸಿಲು ಸಿಕ್ಕಾಪಟ್ಟೆ ಅಲ್ಲ ಎಷ್ಟು ಬೇಗನೆ. ನೋಡಿ, ಇಲ್ಲೇ ಇದೆ ಬೋರ್ಡು, ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಅಂತ. ಇದ್ರೊಳಗಡೆ ಒಂದು ಸ್ವಲ್ಪ ನೆರಳಲ್ಲಿ ಎಲ್ಲರೂ ಹಾಕೋಣ ಒಂದು ಅರ್ಧ ಗಂಟೆ. ಅಕಸ್ಮಾತ್ ಆರ್ಡ್ರ್ ಬರ್ಬೋದೇನೋ ನೋಡೋಣ. ನೋಡಿ, ಇಲ್ಲೇ ಇದೆ ಬೋರ್ಡು. ಅಂದರೆ ಅವತ್ತು ಬಂದಾಗೂ ಇಲ್ಲೆಲ್ಲೂ ನೆರಳೇ ಇರಲಿಲ್ಲ, ಅಲ್ಲೆಲ್ಲ ಒಂದೇ ಒಂದು ಮರದಲ್ಲೇ ನೆರಳಿತ್ತು. ಇವತ್ತು ಹೋಗಿ ಅದೇ ಮರದ ಕೆಳಗಡೆ ಹಾಕೊಂಡು ನಿಂತ್ಕೊಂಡು ವೆಯ್ಟ್ ಮಾಡೋಣ. ಸ್ನೇಹಿತರೆ, ಟೈಮ್ ನೋಡಿ ಆಲ್ರೆಡಿ 10:07 ಆಗಿದೆ. ಅದು ನೋಡಿ ಬರ್ತೈತೆ ಆರ್ಡ್ರು. ವಾವ್, 570 ರೂಪಾಯಿ ಆರ್ಡ್ರು ಬರ್ತಾ ಇದೆ. ಅಕ್ಸೆಪ್ಟ್ ಮಾಡ್ಬೋಣ ಅಂದರೆ 10 ಸೆಕೆಂಡ್ ಆದ್ಮೇಲಿಂದ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಬೋದು. ನಾನು ಅನ್ಕೊಂಡಿದ್ದೆ ಆರ್ಡ್ರು ಬರೋಲ್ಲ ಅಂತ. ಆಲ್ರೆಡಿ ನಾನು ಹೊರಟಿದ್ದೆ. ನೋಡಿ, ಆಲ್ರೆಡಿ ಆರ್ಡ್ರು ಬರ್ತಾ ಇದೆ. ಪಿಕಪ್ ಮಾಡ್ಬೋಣ ಈಗ. ಓ ಮ್ಯಾನ್, ಎಂತ ಆರ್ಡ್ರು ಮಿಸ್ ಆಯಿತು ಅಂದರೆ ಇಲ್ಲೇ ಯಾರಿದ್ದಾರೆ. 570 ರೂಪಾಯಿ ಆರ್ಡ್ರು ಮಿಸ್ ಆಯಿತು. ಅಂದರೆ ಯಾರು ಇರಲ್ಲ ಅನ್ಕೊಂಡಿದ್ದೆ ನಾನು, ಯಾರೋ ಪಿಕ್ ಮಾಡೋರು. ಶಟ್ ಮ್ಯಾನ್, ಎಂತ ಆರ್ಡರ್ ಮಿಸ್ ಆಯಿತು ಅಂದರೆ 570 ರೂಪಾಯಿ ಆರ್ಡ್ರು ಅಂದರೆ ಏನಿಲ್ಲ ಅಂದರು ಸೀದಾ ಹತ್ತತ್ರ ಸಿಟಿ ಹತ್ರ ತನಕ ಇರೋದು. ಬಟ್ ಮಿಸ್ ಆಗೋಯ್ತಲ್ಲ, ಏನು ಮಾಡೋದು? ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲ್ಲ, ಹೋಗೋದ? ಆರ್ಡರ್ ಏನಾದ್ರು ಬಂದಿರಲಿಲ್ಲ ಇದು ಅಂದರೆ ಹೊರಟೋಗ್ಬಿಡ್ತಾ ಇದೆ. ಬಟ್ ಆರ್ಡರ್ ಬಂತಲ್ಲ, ಏನು ಮಾಡೋಣ? ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ನೋಡೋಣ. ಅಕಸ್ಮಾತ್ ಆರ್ಡರ್ ಬಂದಿರಲಿಲ್ಲ ಅಂದರೆ ಹೊರಟೋಗ್ಬಿಡ್ತಾ ಇದೆ. ಸೊ ಆರ್ಡರ್ ಬರ್ತಾ ಐತೆ ನೋಡಿ, ಒಂದು ಆರ್ಡರ್ ಬಂತು. ಬಟ್ ಯಾರೋ ಬೇರೆಯವ್ರು ಪಿಕ್ ಮಾಡಿದ್ರು ಆರ್ಡ್ರು. ಅದು ಪಿಕ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಿದ್ರು, ಗಮನಿಸ್ಲಿಲ್ಲ ನಾನು. ಅಂದರೆ ಅದು 10 ಸೆಕೆಂಡ್ ಅಡ್ವಾಂಟೇಜ್ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಬೇರೆ ಯಾರೋ ಪಿಕ್ ಮಾಡಿಬಿಟ್ರು. ಛೇ, ಎಂಥ ಆರ್ಡರ್ ಮಿಸ್ ಆಯ್ತು ಗುರು. ಫಸ್ಟ್ ಟೈಮು ದಾವಸ್ಪೇಟೆಯಿಂದ ಹೆಂಗೋ ಆರ್ಡ್ರ್ ಬಂದಿತ್ತು, ಮಿಸ್ ಆಗೋಯ್ತಲ್ಲ. ಇನ್ನೇನು ಹೋಗ್ಬೇಕು ಅಂತ ಹೊರಟೆ, ಅಷ್ಟರಲ್ಲೇ ಆರ್ಡ್ರ್ ಬಂತು. ಏನು ಮಾಡೋಣ? ಇನ್ನೊಂದು ಸ್ವಲ್ಪ ಹೊತ್ತಿದ್ದು ನೋಡೋಣ ಬರ್ಬೋದು ಆರ್ಡರು. ವೆಯ್ಟ್ ಮಾಡಿ ನೋಡೋಣ. ಅಂದರೆ ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ. 10:09 ಆಗಿದೆ ಇವಾಗ. 10:15ವರೆಗೂ ವೆಯ್ಟ್ ಮಾಡಿ ನೋಡೋಣ. ಸ್ನೇಹಿತರೆ, ಟೈಮ್ 10:15 ಆಯಿತು. ಇವಾಗ ನಾನು ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಅದೊಂದು ಆರ್ಡ್ರ್ ಬಂದಿತ್ತಲ್ಲ, ಆರ್ಡ್ರ್ ಮಾತ್ರ ಸಖತ್ತಾಗಿತ್ತು. ಅಂದರೆ 550 ರೂಪಾಯಿ ಆರ್ಡ್ರೇನೋ ಬಂದಿರೋದು. ತುಂಬ ಒಳ್ಳೆ ಆರ್ಡ್ರ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಸೀದಾ ಸಿಟಿ ಒಳಗಡೆನೇ ಹೋಗ್ಬೋದಾಗಿತ್ತು. ಆ ಆರ್ಡ್ರ್ ಬರಲಿಲ್ಲ ಅಂದರೆ ಸರ್ ಗಾಡಿ ನಾನು ಮೂವ್ ಆಗ್ಬಿಡ್ತಾ ಇದ್ದೆ. ಆರ್ಡ್ರ್ ಬಂದಲ್ಲ, ಇನ್ನೊಂದೇನಾದ್ರು ಬರ್ಬೋದಾ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ವೆಯ್ಟ್ ಮಾಡಿದೆ ಒಂದು ಅರ್ಧ ಗಂಟೆ. ಆದ್ರೂ ತಿರ್ಗಾ ಆರ್ಡ್ರ್ ಬರಲಿವಲ್ಲ, ಯಾಕೋ ಬರೋಲ್ಲ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಮುಂದೆ ಮೂವ್ ಆಗೋಣ. ಅಂದರೆ ತಿರ್ಗಾ ನೆಲಮಂಗಲದಲ್ಲಿ ಬೇರೆ ನಿಲ್ಲಿಸ್ಬೇಕು. ಅಲ್ಲಿ ನೆಲಮಂಗಲದಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ವೆಯ್ಟ್ ಮಾಡಿ ನೋಡೋಣ. ನೆಲಮಂಗಲದಲ್ಲಿ ಆರ್ಡ್ರ್ ಬರ್ತಾವ ಇಲ್ಲ ಅನ್ನೋದು ನೋಡ್ಕೊಂಡು, ನೆಲಮಂಗಲದಲ್ಲಿ ಆರ್ಡ್ರ್ ಬಂದರೆ ಅದನ್ನು ತೊಗೊಂಡು ಸೀದಾ ಹೋಗೋಣ. ಅಕಸ್ಮಾತ್ ಏನಾದ್ರು ನೆಲಮಂಗಲದಲ್ಲಿ ಆರ್ಡ್ರ್ ಬರಲಿಲ್ಲ ಅಂದರೆ ಸೀದಾ ಪೀಣ್ಯಾಗ ಹೊರಟೋಗೋಣ. ಪೀಣ್ಯಾಗ ಹೋಗೋಣ. ಪೀಣ್ಯಾಗ ಬರಲಿಲ್ಲ ಅಂದರೆ ಹಂಗೆ ಮುಂದಕ್ಕೆ ಯಶವಂತಪುರಕ್ಕೆ ಹೋಗಿ ಅಲ್ಲೆಲ್ಲರೂ ವೆಯ್ಟ್ ಮಾಡಿ ಆರ್ಡರ್ಗಳನ್ನ ಕಂಪ್ಲೀಟ್ ಮಾಡೋಣ. ಅಂದರೆ ಒಂಥರ ಖುಷಿ ಆಯಿತು ನನಗೆ. ಅಂದರೆ ದಾವಸ್ಪೇಟೆಯಿಂದ ಆರ್ಡ್ರ್ ಬಂತಲ್ಲ, ಅದಂತೂ ಸಖತ್ ಖುಷಿ ಆಯಿತು. ಅಂದರೆ ದಾವಸ್ಪೇಟೆಯಲ್ಲಿ ಆರ್ಡ್ರ್ ಬರುತ್ತೆ ಅನ್ನೋದು ಕೂಡ ಒಂದು ಕನ್ಫರ್ಮ್ ಆಯಿತು. ಅಂದರೆ ಪೋರ್ಟರೇ ನಾನು ಆಫ್ಲೈನ್ಗೆ ಹೋಗಿಲ್ಲ, ಡೈರೆಕ್ಟಾಗಿ ಹಿಂಗೆ ಆನ್ಲೈನಲ್ಲೇ ಇರಲಿ. ಫುಲ್ಲು ಲಾಸ್ಟಿಗೆ ಆರ್ಡ್ರ್ ಬರೋ ತನಕ ಇನ್ನು ಆನ್ಲೈನಲ್ಲೇ ಇರುತ್ತೆ ಇದು. ಬನ್ನಿ, ನೆಕ್ಸ್ಟ್ ಸ್ಟಾಪು ನೆಲಮಂಗಲಕ್ಕೆ ಹೋಗಿ ಸ್ಟಾಪ್ ಮಾಡ್ಬಿಟ್ಟು ಅದು ವೆಯ್ಟ್ ಮಾಡೋಣ. ಸ್ನೇಹಿತರೆ, ಟೈಮ್ ನೋಡಿ 11 ಗಂಟೆ ಆಯಿತು. ಅಂದರೆ ಇವಾಗ ನೆಲಮಂಗಲ ಬಂದು ತಲುಪಿದ್ದೀನಿ ನಾನು. ಅಂದರೆ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತೀನಿ. ಅಂದರೆ ಇಲ್ಲೆಲ್ಲ ನೆರಳು ಸಿಕ್ತು, ಆ ನೆರಳಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತೀನಿ. ಅಂದರೆ 11 ಗಂಟೆಯಿಂದ 11:15ವರೆಗೂ ಇಲ್ಲೇ ವೆಯ್ಟ್ ಮಾಡ್ತೀನಿ. 11:15ವರೆಗೂ ಏನಾದ್ರು ಆರ್ಡ್ರ್ ಬರಲಿಲ್ಲ ಅಂದರೆ ನೆಕ್ಸ್ಟು ಪೀಣ್ಯಾಗ ಹೋಗೋಣ. ಪೀಣ್ಯಾಗ ಹೋದರೆ ಅಲ್ಲಂತೂ ಆರ್ಡ್ರ್ ಬಂದೇ ಬರುತ್ತೆ. ಬಟ್
ಪೋರ್ಟರಲ್ಲಿ ಏನು ಬೇಗ ಬೇಗ ಆರ್ಡ್ರ್ ಬರಲ್ಲ. ಅಂದರೆ ಬೆಂಗಳೂರಲ್ಲಿ ಇದ್ರೂ ಕೂಡ 1 ಅವರಿಗೆ ಒಂದು 1.5 ಅವರಿಗೆ ಒಂದು ಈ ಥರನೇ ಆರ್ಡ್ರ್ ಬರೋದು. ಅಂದರೆ ಸ್ಟಾರ್ಟ್ ಮಾಡಿದಾಗ ಕೂಡ ಎಷ್ಟೊಂದು ಸತಿ ಅಷ್ಟೇ, ನಾವು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಆರ್ಡ್ರ್ ಬರ್ತಾ ಇದೆ 10:30 11 ಗಂಟೆ ಆಗ್ಬಿಡೋದು. ಬಟ್ ಇವಾಗ ಇನ್ನೂ ಟೈಮ್ 11 ಗಂಟೆ. ನೋಡೋಣ, ಅಂದರೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ನೋಡೋಣ ಇಲ್ಲೂ ಕೂಡ. ಬಟ್ ಇಲ್ಲೂ ಬರಲಿಲ್ಲ ಅಂದರೆ ಬೆಂಗಳೂರಿಗೆ ಹೋಗ್ಬೋಣ ಸೀದಾ. ಟೈಮು 11:45 ಆಯಿತು. ಅಂದರೆ ಯಾವುದೇ ಆರ್ಡ್ರ್ ಬರಲಿಲ್ಲ, ಅದಕ್ಕೋಸ್ಕರ ಮುಂದಕ್ಕೆ ಮೂವ್ ಆಗಿ ಹೋಗ್ತೀನಿ. ಅಂದರೆ ಇನ್ನೇನು ಸಿಟಿ ಒಳಗಡೆ ಹೊರಟೋಗ್ಬಿಡ್ತೀನಿ. ಸಿಟಿ ಒಳಗಡೆ ಹೋಗ್ಬಿಟ್ಟು ಅಲ್ಲೇನೇ ಆರ್ಡರ್ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ಯಾವುದೇ ಆರ್ಡ್ರ್ ಬರಲಿಲ್ಲ ಅಂದರೆ ವೆಯ್ಟ್ ಮಾಡೋ, ನಾನು ಕೂಡ ವೆಯ್ಟ್ ಮಾಡಿ ನೋಡಿದೆ. ಅಂದರೆ ಬೋರ್ ಆಗುತ್ತೆ, ವೆಯ್ಟ್ ಮಾಡಿ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ಅಲ್ಲಿ ಬೇರೆ ವೆಯ್ಟ್ ಮಾಡಿದೆ, ತಿರ್ಗಾ ಇಲ್ಲಿ ಬೇರೆ ವೆಯ್ಟ್ ಮಾಡಿದೆ. ಸಖತ್ ಬೋರಿಂಗ್ ಆಗುತ್ತೆ. ಅಂದರೆ ಫ್ಲೈಓವರ್ ಮೇಲೆ ಏನಾಗಲ್ಲ, ಇಲ್ಲಿ ಕೆಳಗಡೆನೇ ಹೋಗ್ತೀನಿ. ಕೆಳಗಡೆ ನೋಡೋಣ ಆರ್ಡ್ರ್ಗಳು ಯಾವನ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಎಲ್ಲಿ ಆರ್ಡ್ರ್ ಬರುತ್ತೆ ಏನೋ ಚೂರು ಗೊತ್ತಾಗಲ್ಲ. ಎಲ್ಲಿ ಆರ್ಡ್ರ್ ಬರುತ್ತೆ ಅನ್ನೋದೆಲ್ಲೋ ತೋರಿಸಿಲ್ಲ ಇಲ್ಲಿ ಪೋರ್ಟರಲ್ಲಿ. ಅಂದರೆ ಐ ಆರ್ಡರ್ ಏರಿಯಾ ತೋರಿಸ್ತಾರಲ್ಲ ಸ್ವಿಗ್ಗಿ ಝೊಮ್ಯಾಟೋದಲ್ಲ, ಆ ಥರ ಯಾವುದೇ ಆದಂಥ ಐ ಆರ್ಡರ್ ಏರಿಯಾ ಎಲ್ಲಿದೆ ಅಂತ ಒಂದು ಪೋರ್ಟರ್ ಒಂದು ತೋರಿಸಲ್ಲ. ಅದರಿಂದಾಗಿ ಎಲ್ಲಿ ಆರ್ಡ್ರ್ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದರಿಂದಾಗಿ ಮೇಲೆ ಹೋಗಲ್ಲ, ಕೆಳಗಡೆ ಹೋಗ್ತೀನಿ ನೋಡೋಣ. ಸ್ನೇಹಿತರೆ ನೋಡಿ, ಬೆಂಗಳೂರಿಗೆ ಬಂದೆ. ಅಂದರೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬಿಟ್ಟು ಮುಂದೆ ಬಂದೆ. ಅಂದರೆ ಇದು ಸಿಗ್ನಲ್ ಇದೆಯಲ್ಲ ಇಲ್ಲಿ ದಾಸರಳ್ಳಿದು, ಅಲ್ಲಿದ್ದೀನಿ. ಅಂದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ಹಾಕೊಂಡು ವೆಯ್ಟ್ ಮಾಡಿ ನೋಡ್ತೀನಿ ಆರ್ಡರ್ ಯಾವಾಗ ಬರುತ್ತೋ ಇನ್ನೂ ಗೊತ್ತಿಲ್ಲ. ಸೊ ಮೊದಲನೇ ಆರ್ಡರ್ ಬರ್ತಿದ್ದಂಗೆ ಅದನ್ನು ಪಿಕ್ ಮಾಡ್ಕೊಂಡು ತಗೊಂಡೋಗಿ ಡ್ರಾಪ್ ಮಾಡೋಣ. ಬಟ್ ಇನ್ನೂ ಯಾವಾಗ ಬರುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ, ಆಗ್ತಾಗ್ಲೇ ಗೊತ್ತಾಗೋದು. ಅಂದರೆ ನೋಡಿ, ಆನ್ಲೈನಲ್ಲೇ ಇದ್ದೀನಿ, ಆಫ್ಲೈನ್ಗೆ ಹೋಗೇ ಇಲ್ಲ ನಾನು. ಎಷ್ಟು ಅವರ್ದು ಆನ್ಲೈನ್ ಇದು ನೋಡೋಣ ತಡೀರಿ. ನೋಡಿ 2 ಅವರ್ 2 ನಿಮಿಷ ಲಾಗಿನ್ ಇದ್ದೀನಿ ನಾನು. ಆಮೇಲೆ ಪೋರ್ಟರಲ್ಲಿ ಲಾಗಿನ್ ಟೈಮ್ ನೋಡಿ 10 ಗಂಟೆಯಿಂದ ಅಷ್ಟೇ ತಗೊಳೋದು. ಅಂದರೆ 10 ಗಂಟೆಯಿಂದ ತೊಗೊಂಡಿದ್ದೆ. ಅಂದರೆ ನೀವು ಎಷ್ಟೇ ಗಂಟೆಗೆ ಬಂದರೂ ಅಷ್ಟೇ, ನೀವು ಬೆಳಗ್ಗೆ 7 ಗಂಟೆಗೆ ಬಂದು ಲಾಗಿನ್ ಅವರ್ ತೊಗೊಂಡು 10 ಗಂಟೆ ಮೇಲೆ 10 ಗಂಟೆ ಮೇಲೆ ಲಾಗಿನ್ ಅವರ್ ಕೌಂಟ್ ಆಗುತ್ತೆ. ನೋಡಿ 2 ಅವರ್ 2 ನಿಮಿಷ ಆಗಿದೆ. ಏನು ಟ್ರಾಫಿಕ್ ಗುರು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಸ್ನೇಹಿತರೆ ನೋಡಿ, ಪೀಣಿ ಹತ್ರ ಇದ್ದೀನಿ. ಈಗಲೂ ಕೂಡ ಆರ್ಡರ್ ಬರಲಿಲ್ಲ. ಅಂದರೆ ಇಲ್ಲೇ ಅರ್ಧ ಗಂಟೆ ವೆಯ್ಟ್ ಮಾಡಿ ನೋಡಿದೆ. ಅಂದರೆ ವೆಯ್ಟ್ ಮಾಡಿ ಬೇಜಾರಾಗುತ್ತೆ. ಅಂದರೆ ಎಷ್ಟೊತ್ತು ಅಂತ ಮೊಬೈಲ್ ಸ್ಕ್ರೋಲ್ ಮಾಡೋಣ ಹೇಳಿ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಅಂದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡೋಣ ಅಂತ ಮುಂದೆ ಹೋಗ್ತಾ ಇದ್ದೀನಿ. ಅಂದರೆ ಆರ್ಡ್ರೇ ಬರ್ತಾ ಇಲ್ಲ. ಅಂದರೆ ಅಲ್ಲಿ ದೋಸಪೇಟೆಲ್ ಬಂತಲ್ಲ, ಅದೊಂದೇ ಆರ್ಡ್ರ್ ಬಂದಿದ್ದು. ಅದಾದ್ಮೇಲಿಂದ ಎಲ್ಲಿ ಅಲ್ಲಂತವ್ ನಿಲ್ಲಿಸ್ತೆ, ನೆಲಮಂಗಲದಲ್ಲಿ ಅಂತವ್ ನಿಲ್ಲಿಸ್ತೆ, ಜೊತೆಗೆ ಇಲ್ಲಿ ಪೀಣಿ ಹತ್ರ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ತೆ. ಬಟ್ ಆರ್ಡ್ರ್ ಕೂಡ ಯಾವುದೇ ಆರ್ಡ್ರ್ ಬರ್ತಾ ಇಲ್ಲ. ಬನ್ನಿ ಹೋಗೋಣ, ಮುಂದೆ ಹೋಗ್ತಾ ಇರೋಣ, ನೋಡೋಣ ಯಾವ್ದಾರು ಆರ್ಡ್ರ್ ಬರುತ್ತಾ ಅಂತ. ಅಂದರೆ ಇಲ್ಲಿ ಆರ್ಡ್ರ್ ಬರಬೇಕಾಗಿತ್ತು. ಅಂದರೆ ಎಷ್ಟೊಂದು ಸತಿ ಬಂದಿದೆ ಆರ್ಡ್ರು. ಅಂದರೆ ಎಷ್ಟೊಂದು ಸತಿ ಹೆಂಗೆ ಬಂದಿದೆ ಗೊತ್ತಾ ಆರ್ಡ್ರು, ಇಲ್ಲಿ ಇದ್ದಾಗ ಬರ್ತಾ ಇರಲ್ಲ. ಇಲ್ಲಿಂದ ಬಿಟ್ಟು ಮುಂದಕ್ಕೆ ಹೋದ್ಮೇಲೆ ತಿರ್ಗಾ ವಾಪಸ್ ಇಲ್ಲೇ ಕರ್ಕೊಂಬಂದು ಇಲ್ಲೇ ಪಿಕ್ ಮಾಡಿಸ್ತಾನೆ. ಆ ಥರ ಮಾಡ್ತಾನೆ ಒಂದೊಂದ್ಸಲ, ಏನು ಮಾಡೋಕ್ಕಲ್ಲ. ಬನ್ನಿ ಹೋಗೋಣ. ಗೈಸ್ ನೋಡಿ, ಮೊದಲನೇ ಆರ್ಡರ್ ಬರ್ತಾ ಇದೆ. ಬರೀ 58 ರೂಪಾಯಿ ಆರ್ಡರ್ ಬರ್ತಾ ಇದೆ. ಪಿಕ್ ಮಾಡ್ಬೋಣ ಅದನ್ನು ಕೂಡ. ನೋಡಿ ಪಿಕ್ ಆಯ್ತು ಅಂತ ಅನ್ಸುತ್ತೆ. ಬನ್ನಿ ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಪಿಕಪ್ ಪಾಯಿಂಟ್ ಎಷ್ಟು ಕಿಲೋಮೀಟರ್ ಇದೆ ನೋಡಿ. ಪಿಕಪ್ 3.3 ಕಿಲೋಮೀಟರ್ ಪಿಕಪ್ ಹೇಳ್ದಿದ್ದಾನೆ. ಪಿಕಪ್ ಬಂದು ಮಲ್ಲೇಶ್ವರಮಲ್ಲಿ. ಒಂದೊಂದ್ಸತಿ ಪೋರ್ಟರಲ್ಲಿ ಏನಾಗುತ್ತೆ ಗೊತ್ತಾ, ಅದು ಹತ್ರಕ್ಕೆ ಹೋಗ್ತಿದ್ದಂಗೆ ಆರ್ಡರ್ ಕ್ಯಾನ್ಸಲ್ ಹೋಗ್ಬಿಡುತ್ತೆ. ಅವಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನೋಡಬೇಕು. ಬನ್ನಿ, ಆರ್ಡರ್ ಕ್ಯಾನ್ಸಲ್ ಆಗಲಿಲ್ಲ ಅಂದರೆ ಸಾಕು. ಅಂದರೆ ಡ್ರಾಪ್ ಅಲ್ಲೇ ಹತ್ರನೇ ಇರುತ್ತೆ, ಪಿಕಪ್ ಮಾತ್ರ ಜಾಸ್ತಿ ಇದೆ. ಅದು 3.3 ಕಿಲೋಮೀಟರ್ ಪಿಕಪ್ ಅಂದರೆ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಅಷ್ಟೇ ಇರುತ್ತೆ ಡ್ರಾಪು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಇನ್ನೇನು ಮಾಡ್ತೀರಾ, ಹೆಂಗೋ ಆರ್ಡರ್ ಆದರೂ ಕೊಟ್ಟನಲ್ಲ. ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ಕೆ. ಅಂದರೆ ಟೈಮ್ ಇವಾಗ 1 ಗಂಟೆ ಕೊಟ್ಟವನು ಆರ್ಡ್ರು. ನೋಡಿ, ದಿ ಆರ್ಡರ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತೆ. ಇದೇನು ಗುರು ಇದು, ಆರ್ಡರ್ ಕ್ಯಾನ್ಸಲ್ ಮಾಡ್ಬಿಟ್ಟ. ಸುಮ್ಮನೆ ಅಷ್ಟು. ಇನ್ನೊಂದು ಬರ್ತಾ ಇದೆ 401 ರೂಪಾಯಿ ಬರ್ತಾ ಇದೆ. ವಾವ್, ಎಂತ ಆರ್ಡರ್ ಬರ್ತಾ ಇದೆ. 401 ರೂಪಾಯಿ. ಇದನ್ನ ಪಿಕಪ್ ಆಗ್ಬಿಡ್ಲಿ. ಸೇಮ್ ಇದು ಮಲ್ಲೇಶ್ವರಮಲ್ಲೇನೆ. ಪಿಕಪ್ ಆಗು. ಶೆಟ್ ಯಾರ್. ನೋಡಿ, ಬೇರೆ ಯಾರೋ ಪಿಕಪ್ ಮಾಡ್ಬಿಟ್ರು. ಸುಮ್ಮನೆ ಹೇಳ್ತಾರೆ ಅಕ್ಸೆಪ್ಟ್ ಅಂತ ಫಸ್ಟ್ ಆರ್ಡರ್ ಅಂತೆ. ಛೇ, ಅದು 50 ರೂಪಾಯಿ ಆರ್ಡ್ರನ್ನ ಹೋಗಿ ಡೆಲಿವರ್ ಮಾಡೋಣ ಅಂದ್ಕೊಂಡೆ, ಅದು ಕೂಡ ಕ್ಯಾನ್ಸಲ್ ಆಯಿತು. ಇನ್ನೊಂದು 401 ರೂಪಾಯಿ ಆರ್ಡ್ರ್ ಬರ್ತಾಯಿತ್ತು, ಅದು ಕೂಡ ಬೇರೆ ಯಾರೋ ಪಿಕ್ ಮಾಡಿಬಿಟ್ರು. ಯಾಕೆ ಟೈಮೇ ಸರಿ ಇಲ್ಲ ಗುರು. ಯಾವ ಕಡೆಗೆ ಎದ್ದು ಬಂದೆ ಅಂತ ಗೊತ್ತಾಗ್ತಾಯಿಲ್ಲ ಇವತ್ತು. ಅದರಲ್ಲಿ ಡಾಲ್ಸ್ಪೇಟಲ್ಲಿ ಒಂದು ಆರ್ಡರ್ ಬಂದಿತ್ತು, ಅದೊಂದು ಆರ್ಡರ್ ಮಿಸ್ ಆಯಿತು. ಇದೊಂದು ಆರ್ಡರ್, 2 ಆರ್ಡ್ರು, 3 ಆರ್ಡ್ರು ಟೋಟಲ್ ಮಿಸ್ ಆಗಿರೋದು. ಇವಾಗ ಟೈಮ್ ಆಲ್ರೆಡಿ 1 ಗಂಟೆ ಆಗಿದೆ. ಸ್ನೇಹಿತರೆ ನೋಡ್ರಿ, ಇವಾಗ ಒಂದು ಆರ್ಡರ್ ಬಂದಿದೆ. ಅಂದರೆ ಅದನ್ನು
ಆಲ್ರೆಡಿ ನಾನು ಪಿಕಪ್ ಮಾಡಿನಿ, ಅಂದರೆ ವಾಟರ್ ಬಾಟ್ಲ್ ತರೋಣ ಅಂತ ಹೋಗಿದೆ, ಅಷ್ಟರಲ್ಲಿ ಆರ್ಡ್ರ್ ಬಂದ್ಬಿಟ್ಟು ಪಿಕಪ್ ಮಾಡಿದೆ. ಹೆಲ್ಮೆಟ್ ಬಿಚ್ಚಿಟ್ಟು ಹೋಗಿದೆ, ಅದರಿಂದಾಗಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ RCB ಬನ್ನಿ, ಪಿಕಪ್ ಬಂದು ಮತ್ತಿಕೆರೆಯಲ್ಲಿದೆ, ಡ್ರಾಪ್ ಬಂದು ದಾಸರಳ್ಳಿ ಅಂತ ತೋರಿಸಿದ್ದಾರೆ. ಎಲ್ಲಿಗೆ ಅಂತ ಹೋಗಿ ನೋಡಿ ಡ್ರಾಪ್ ಮಾಡ. ಅಂದರೆ ಪಿಕಪ್ ಎಷ್ಟು ಕಿಲೋಮೀಟರ್ ಇದೆ? 600 ಮೀಟ್ರ್ ಇದೆ ಅಷ್ಟೇ. ಬನ್ನಿ ಬೇಗ ಹೋಗೋಣ, ಕ್ಯಾನ್ಸಲ್ ಆಗೋಕ್ಕಿಂತ ಮುಂಚೆ. ಆಮೇಲೆ ಕ್ಯಾನ್ಸಲ್ ಆಗ್ಬಿಟ್ಟದ. ನೋಡಿ ಪಿಕಪ್ ಇಲ್ಲೇ ಎಲ್ಲೋ ಲಾಸ್ಟಲ್ಲಿ ತೋರಿಸ್ತಾ ಇದೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ, ಇಲ್ಲೇ ಅಂತ ಅನ್ಸುತ್ತೆ. ಹಾಂ, ಪೋರ್ಟರ್. ಹಾಂ, ನೋಡಿ ಇಲ್ಲೇನೆ. ಬನ್ನಿ ಪಿಕಪ್ ಮಾಡ್ಕೊಂಡು ತಗೊಂಡೋಗೋಣ. ಹಾಂ, ಹೌದು. ಅದೇನಾ? ಏನದು? ಹಾಂ, ಕ್ಯಾಮ್ರಾ ಏನು ಸೋರಲ್ಲ ತಾನೇ? ಇಲ್ಲ ಇಲ್ಲ, ಇವೆಲ್ಲ ಕಮ್ಮಿನೇ. ಇನ್ನ ಬರ್ತವೆ ಆರ್ಡ್ರು, ಒಂದೊಂದು ಇಕ್ಕೊಂಡು ಹೋಗಕ್ಕಾಗದೇನು ಅಂತ ಆರ್ಡ್ರುಗಳು ಕೊಡ್ತಾರೆ. ಎಲ್ಲಿ ಡ್ರಾಪು? ದಾಸರಳ್ಳಿಗ? ಜಾಲಹಳ್ಳಿ ಸರ್ಕಲ್ ಹ್ಞೂ, ಯುನೈಟೆಡ್ ಬಾರ್ ಅಂತ ಇದೆ. ಲೊಕೇಶನ್ ಇದೆ ಬಿಡಿ, ಅಲ್ಗೋ ಕಾಲ್ ಮಾಡ್ತೀನಿ. ಅವ್ರಿಗೆ ಕಾಲ್ ಮಾಡ್ತಾರೆ. ಹಾಂ, ಇನ್ನು ಇಲ್ಲಿ ಇದ್ಬಿಟ್ಟು ಓಕೆ. ಓಕೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿ, ಇವಾಗ ಪಿಕಪ್ ಮಾಡಿದ್ದೀನಿ, ಸ್ಟಾರ್ಟ್ ಟ್ರಿಪ್ ಕೊಡ್ತೀನಿ. ಕಸ್ಟಮರ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ. ಕಸ್ಟಮರ್ ಲೊಕೇಶನ್ ಬಂದು 7.3 ಕಿಲೋಮೀಟರ್ ಇದೆ. ನೋಡಿ ಮೊದಲನೇ ಆರ್ಡರೇ ಚಿಕನ್ ಬಂದಿದೆ. ಅಂದರೆ ಎಲ್ಲಿ ಎಲ್ಲ ಸ್ಮೆಲ್ ಆಗುತ್ತೆ ಅಂತ ಗೊತ್ತಿಲ್ಲ, ಅಂದರೆ ಗಾಡಿ ಅಂತೂ ಪಕ್ಕ ಸ್ಮೆಲ್ ಆಗೇ ಆಗುತ್ತೆ. ಅವ್ರೇನು ಸೋರಲ್ಲ ಅಂತ ಹೇಳಿದ್ದಾರೆ, ಅಂದರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕೂಡ ಹಾಕಿದ್ದಾರೆ. ಏನು ಸೋರಲ್ಲ ಅಂತ ಅನಿಸುತ್ತೆ. ಸದ್ಯ ಸೋರಿಲ್ಲ ಅಂದರೆ ಸಾಕು, ಇಲ್ಲಾಂದರೆ ಫುಲ್ ಎಲ್ಲ ಸ್ಮೆಲ್ ಆಗ್ಬಿಡ್ತದೆ. ಸ್ನೇಹಿತರೆ ನೋಡಿ, ಒಂದು ಚೆಲ್ಲಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟರು. ಬಟ್ ಇಲ್ಲಿ ನೋಡ್ರಿ ಎಲ್ಲ ಹೆಂಗೆ ಚೆಲ್ತಾ ಇದೆ ಅಂತ. ಇಲ್ಲೆಲ್ಲ ಸೋರ್ತಾ ಇದೆ ರಕ್ತ, ಕೋಳಿ ರಕ್ತ ಎಲ್ಲ ಸೋರ್ತಾ ಇದೆ. ಅಂದರೆ ನಾನಂದರೆ ನಾನ್ ವೆಜ್ ತಿಂತೀನಿ ಬಿಡಿ, ಏನಾಗಲ್ಲ. ಬಟ್ ಸ್ಮೆಲ್ ಹೇಳ್ರಿ, ಸ್ಮೆಲ್ಲು ಅಂದರೆ ಹಸಿದಲ್ವ ಇನ್ನೂ, ಅದರಿಂದಾಗಿ ಸ್ಮೆಲ್ ಜಾಸ್ತಿ. ಅಂದರೆ ನಾವಂದರೆ ನಾನ್ ವೆಜ್ ತಿಂತೀವಿ, ಏನು ಅನ್ಸಲ್ಲ. ಈಗ ಅಕಸ್ಮಾತ್ ನಾನ್ ವೆಜ್ ತಿಂದಿಲ್ದವರು, ನಾನ್ ವೆಜ್ ಮುಟ್ಟೋದೇ ಇಲ್ಲ ಅಂತಾರಲ್ಲ, ಅಂಥವರೆಲ್ಲ ಏನು ಮಾಡ್ಬೇಕು? ಈ ಥರ ಆರ್ಡ್ರುಗಳು ಬಂದರೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಕಾಲ ಮೇಲೆ ತುಟ್ಟಿಕ್ತಾ ಇದೆ. ಅಂದ್ರೆ ಅವ್ನು ಕೇಳಿದೆ ಸೋರ್ತದ ಅಂದಿದ್ದಕ್ಕೆ ಇಲ್ಲ ಸೋರಲ್ಲ ಅಂತ ಹೇಳ್ದೆ. ಇಲ್ಲಿ ನೋಡ್ರೆ ಎಲ್ಲ ಸೋರಾಯ್ತಾ ಇತ್ತು ಅಲ್ಲಿ. ಗಾಡಿ ಎಲ್ಲ ಹಾಳಾಗೋಯ್ತು ಇವಾಗ. ಅಂದರೆ ಸ್ಕೂಟಿಲಿ ಆಗಿದ್ರೆ ಕೆಳಗಡೆ ಇಟ್ಕೊಂಡು ಹೋಗ್ಬಿಡ್ಬೋದಾಯ್ತು. ಬಟ್ ನಂದು ಸ್ಕೂಟಿ ಅಲ್ವಲ್ಲ, ಬೈಕ್ ಆಗಿರೋದ್ರಿಂದ ನೋಡಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಅದರೆಲ್ಲ ಚೆಲ್ಲಾಗ್ತಾ ಇದೆ. ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಇದ್ದಿದ್ದು ಸ್ಮೆಲ್ ಆಗೋಗ್ಬಿಡುತ್ತೆ. ನೋಡೋಣ, ತೊಳೆಯೋಕೆ ಟ್ರೈ ಮಾಡೋಣ, ಗಾಡಿನ ತೊಳೆಯೋಣ. ಇದುವರೆ ಜಾರ್ಖಂಡ್ ಸೈಡ್ಗೆ ಹೋಯ್ತಾ ಇದೆ. ನನಗೆ ಅನ್ನಿಸ್ತಂಗೆ ಯಾವುದೋ ಹೋಟ್ಲಿಗೆ ಅಂತ ಅನ್ಸುತ್ತಿದ್ದು. ನೋಡಿ ಚಿಕನ್ ಹೇಗಿದೆ ಅಂತ. ಅಂದರೆ ಮೇಲೆಲ್ಲ ತಂದೂರಿ ಕಟ್ ಮಾಡಿದ್ದಾರೆ, ಒಳಗಡೆ ಎಲ್ಲ ಮಾಮೂಲಿ ಮೀಡಿಯಮ್ ಪೀಸ್ ಕಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಹೋಟ್ಲಿಗೆ ಅಂತ ಅನ್ಸುತ್ತೆ. ನೋಡೋಣ. ನೋಡಿ ಎಲ್ಲ ಹೆಂಗೆ ತೋರ್ತಾ ಇದೆ ಅಂತ. ಇನ್ನೇನು ಹತ್ರಕ್ಕೆ ಬಂದ್ಬಿಟ್ಟಿನಿ. 750 ಮೀಟ್ರ್ ಇದೆ ಅಷ್ಟೇ ಡ್ರಾಪು. ಡ್ರಾಪ್ ಮಾಡ್ಬೋಣ. ನೋಡಿ ಎಲ್ಲ ಹೆಂಗೆ ಸೋರ್ತಾ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಇಂಜಿನ್ ಮೇಲೆ ಹೆಂಗಾಗ್ಬಿಟ್ಟಿದೆ ಅಂತ. ಫುಲ್ ಎಲ್ಲ ಗೊಬ್ಬರ ಕುಂತ ಇದೆ. ಹಲೋ ಸರ್, ಪೋರ್ಟರಿಂದ ಸರ್. ಇಲ್ಲಿ ಇಲ್ಲಿ ಯಾರು ಮಾಡ್ತಾರೆ? ಹಲೋ ಹಲೋ ಸರ್, ಪೋರ್ಟರಿಂದ. ಹೇಳಿ ಸರ್.
ಸರ್ ಅದೇ ಡೆಲಿವರಿ ಆಯಿತು ಅಮೌಂಟು. ಡೆಲಿವರಿ ಇಂತಲ್ಲ ಅಮೌಂಟ್ ಯಾಕೆ ಇವಾಗ? ಅಲ್ಲ ಪೋರ್ಟರ್ದು ಅಮೌಂಟು. ಹೌದು ನಾನು ಡೆಲಿವರಿ ಮಾಡ್ತಿದ್ರಲ್ಲ ಅಮೌಂಟ್ ಕೊಡೋದಾ? ಹೌದು. ಹೌದಾ? ಸರಿ. ಗೂಗಲ್ ಪೇ ಇದೆಯಾ? ಹಾಂ ಇದೆ. ಸೆಂಡ್ ಮಾಡಿ ಮಾಡ್ಕೊಳ್ಳಿ. ಹಾಂ ಸೆಂಡ್ ಮಾಡಿ ಇದೇ ನಂಬರಾ? ಹಾಂ ಇದೇ ನಂಬರು. ಸೆಂಡ್ ಮಾಡಿ ಮಾಡ್ಕೊಳ್ಳಿ. ಗೈಸ್ ನೋಡಿ ಪೇಮೆಂಟ್ ಕಂಪ್ಲೀಟ್ ಆಯಿತು. ಅಂದರೆ ಕ್ಯಾಶ್ ಕಲೆಕ್ಟೆಡ್ ಕೂಡ ಮಾಡಿದೆ. ಅಂದರೆ 122 ರೂಪಾಯಿ. ಅಂದರೆ ಇಷ್ಟೋ ತಗ ಮಾಡಿದ್ದಾನೆ ಫೋನ್ಪೇ ಮಾಡೋಕ್ಕೆ. 10 ನಿಮಿಷದ ಮೇಲೆ ತೊಗೊಂಡಿದ್ದಾನೆ ಫೋನ್ಪೇ ಮಾಡೋಕ್ಕೆ. 2 ಸಲ ಫೋನ್ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಅಂತಾನೆ. ಇಷ್ಟೊತ್ತಾದ್ಮೇಲೆ ಮಾಡಿದ್ದಾನೆ. ಆದರೆ ಎಂಟ್ರಿ ಕೂಡ ಆಮೇಲೆ ಮಾಡ್ತೀನಿ ಅಂತಾನೆ. ಆಮೇಲೆ ಸ್ಟಾರ್ಟಿಂಗ್ ಏನಂತ ಅಂದರೆ ಇನ್ನೂ ಡೆಲಿವರಿ ಆಯ್ತಲ್ಲ ಬಿಡಿ ಅಮೌಂಟ್ ಬೇರೆ ಕೊಡ್ಬೇಕಂತ ಕೇಳ್ತಾನೆ. ಏನೋ ಫ್ರೀಯಾಗಿ ಏನಾದ್ರು ಪೆಟ್ರೋಲ್ ಏನಾರು ಹಾಕಿ ಕೊಟ್ಬಿಟ್ಟಿದ್ದಾರೆ ನಮಗೆ ಪೋರ್ಟರ್ ಡೆಲಿವರಿ ಪಾರ್ಟ್ನರ್ಸ್ಗೆ ಇವರು ಅಂತ ಗೊತ್ತಿಲ್ಲ. ಇದು ಯಾವುದೋ ಡೆಲಿವರಿ ಬಂದು ಯುನೈಟೆಡ್ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಒಳಗಡೆ ಕಿಚನು. ಸೊ ನೋಡಿ ಇಲ್ಲೆಲ್ಲ ಹೆಂಗಾಗಿದೆ ಈ ಥರ ಎಲ್ಲ ಗಬ್ಬು ಎದ್ದಿಸ್ಕೊಂಬಂದ್ರು. ಇವ್ರ ಹತ್ರ ವೆಯ್ಟ್ ಮಾಡಿ ಅವ್ರ ಅಮೌಂಟ್ ಹಾಕಾದ್ಮೇಲಿಂದ ಈಸ್ಕೊಂಡು ತೊಗೊಂಡೋಗ್ಬೇಕು. ನೋಡಿ ಫುಲ್ಲು ಸ್ಮೆಲ್ ಆಗ್ಬಿಡ್ತದೆ ಗಾಡಿ ಇವಾಗೆಲ್ಲ. ಸೊ 20 ರೂಪಾಯಿ ಕೊಟ್ಟು ಬಿಸ್ಲರಿ ವಾಟರ್ ತಗೋಬೋದಿದೆ. ಇದಕ್ಕೆ ಆತತ್ ಇವಾಗ ಇದನ್ನು ತೊಳಿಬೇಕು, ಇಲ್ಲಾಂದರೆ ಗಬ್ಬು ವಾಸನೆ. ಅವ್ರು ಕೂಡ ಎಷ್ಟು ಟೋಟಲ್ ಬಂದು 122 ರೂಪಾಯಿ ಕೊಟ್ಟಿದ್ದಾರೆ. ನನಗೆ ನೋಡಿ ಬರೀ ಬಂದಿರೋದು 97 ರೂಪಾಯಿ. 97 ರೂಪಾಯಿ ಗಾಡಿ ತೊಳೆಯೋಕ್ಕೆ 20 ರೂಪಾಯಿ ಆಗೋಯ್ತದೆ. ಅಂದರೆ 70 ರೂಪಾಯಿ ಒಂದಂಗೆ ಆಗ್ತದೆ ಅಷ್ಟೇ ನನಗೆ. ವೇಸ್ಟ್ ಆರ್ಡರ್ ಇದು. ಬನ್ನಿ ವಾಶ್ ಮಾಡೋಣ. ಇನ್ನೇನು ಮಾಡ್ತೀರಾ, ವಾಶ್ ಮಾಡಲೇಬೇಕು. ಇಲ್ಲ ವಾಸನೆ ತಡ್ಕೊಳಕ್ಕಾಗಲ್ಲ. ಕಾಸು ಕೊಡೋಕ್ಕೆ ಇಷ್ಟ ತಕ ಮಾಡಿದ್ರು ನೀರು ಕೊಡ್ತಾನ, ಗಾಡಿ ತೊಳೆಯೋಕ್ಕೆ ಮಕ್ಕ ಕೊಡ್ತಾನೆ, ಕೊಡಲ್ಲ. ಇನ್ನೊಂದು ಆರ್ಡರ್ ಬರ್ತಾ ಇದೆ, ಅಕ್ಸೆಪ್ಟ್ ಮಾಡೋಣ ತಡೀರಿ ಫಸ್ಟ್. 153 ರೂಪಾಯಿ ಆರ್ಡರ್ ಬರ್ತಾ ಇದೆ. ಅಕ್ಸೆಪ್ಟ್ ಆಯಿತು. ಬನ್ನಿ ಪಿಕಪ್ ಇಲ್ಲೇ ಇದೆ, ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಎಷ್ಟು ಮೀಟ್ರ್ ಇದೆ? 1.3 ಕಿಲೋಮೀಟರ್ಸ್ ಇದೆ. ಅಂದರೆ ಆ ಕಡೆ ಸೈಡಿಗೆ ಹೋಗ್ಬೇಕು. ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅದು ಸುಮ್ಮನೆ ನೀರು ಜಾಸ್ತಿ ಬೇಕು. ಎಲ್ಲ ಆಲ್ರೆಡಿ ಡ್ರೈ ಆಗ್ಬಿಟ್ಟೈತೆ. ಕೈ ಹಾಕಂತೂ ಉಜ್ಜಕ್ಕಾಗಲ್ಲ. ಸದ್ಯದ ಮಟ್ಟಿಗೆ ಇಷ್ಟಿರಲಿ. ಇನ್ನೂ ಅಲ್ಲಿ ನೋಡಿ ಅಲ್ಲಿ ಇಂಜಿನ್ ಹತ್ರ ಹೆಂಗಾಗ್ಬಿಟ್ಟೈತೆ ಅಂತ. ಫುಲ್ ಅದು ಬ್ಲಡ್ ಬಿದ್ದು ಒಂಥರ ಕರ್ರಗಾದಂಗೆ ಆಗ್ಬಿಡ್ತು. ಅಲ್ಲಿ ಒಂದು ಸ್ವಲ್ಪ ಹಾಕಿ ಮಾಡು ಮಗ. ಅದೆಲ್ಲ ಹೋಗಲ್ಲ, ಮನೆ ನೀಟಾಗಿ ಉಜ್ಜಿ ತೊಳೆಯೋಣ. ಗೈಸ್ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡೆ. ಅಂದರೆ ಬ್ಯಾಗಲ್ಲಿ ಇಟ್ಕೊಂಡಿನಿ. ಅಂದರೆ ಐಟಮ್ ಏನೋ ಚಿಕ್ಕದೇನೆ. ಅಂದರೆ ಅಲ್ಲಿ ಡ್ರಾಪ್ ಲೊಕೇಶನ್ ಹತ್ರ ತೋರಿಸ್ತೀನಿ. ಸ್ಟಾರ್ಟ್ ಟ್ರಿಪ್ ಕೊಡ್ತೀನಿ ಇವಾಗ. ಸ್ಟಾರ್ಟ್ ಟ್ರಿಪ್. ಎಷ್ಟು ಕಿಲೋಮೀಟರ್ ಇದೆ ನೋಡೋಣ. 10 ಕಿಲೋಮೀಟರ್ಸ್ ಇದೆ ಕರೆಕ್ಟಾಗಿ ಇಲ್ಲಿಂದ. ಇದಾ? ಹ್ಞೂ. ಎಲ್ಲಿದೆ ಲೊಕೇಶನ್? ಅಲ್ಲಿದೆ. ₹200 ಆಗಿದೆ. ನಿಮ್ದು ಎಷ್ಟಾಗಿದೆ? ಎಷ್ಟು ಗಂಟೆಯಿಂದ ಮಾಡ್ತಾ ಇದ್ದೀರಾ? ಬೆಳಿಗ್ಗೆ 9 ಗಂಟೆಯಿಂದನಾ? ನಾನು ಅಣ್ಣ ದಾವಸ್ಪೇಟೆಯಲ್ಲಿದ್ದೆ. ದಾವಸ್ಪೇಟೆಯಿಂದ ಬಂದಿದ್ದೀನಿ ಖಾಲಿ. ಹಾಂ ಬಂದಿತ್ತು ಆರ್ಡರು, ಪಿಕ್ ಮಾಡೋಕ್ಕಾಗಲಿಲ್ಲ. ಹಾಂ ಅಲ್ಲೇ ಇರೋದು ನಮ್ಮದು, ತುಮಕೂರು. ಹೆಂಗೆ ಪರವಾಗಿಲ್ಲ, ಪೋರ್ಟ್ರ್ ಮಾಡ್ಬೋದಾ? ಈ ಬಿಸಿಲಲ್ಲಿ ಏನು ಮಾಡ್ತೀಯಣ್ಣ? ಇಲ್ಲಿ ಬರ್ತಾವ ಆರ್ಡ್ರ್ ಬರೋಲ್ವಾ? ಮತ್ತೆ ಎಲ್ಲಿಗೆ ಹೋಗ್ಬೇಕೀಗ? ಮೇನ್ ರೋಡ್ಗೆ ಹೋಗ್ಬೇಕಾ?
ಎಷ್ಟು 8 ಕಿಲೋಮೀಟರ್ ಹೋಗ್ಬೇಕು? 8 ಕಿಲೋಮೀಟರ್ ಖಾಲಿನಾ? ಹೋಗಪ್ಪ ನೋಡಿ, ಇಲ್ಲಿಂದ ಆರ್ಡ್ರ್ ಬರೋದಂತೆ. ಎಕ್ಸ್ಪೀರಿಯನ್ಸ್ ಅಣ್ಣ ಹೇಳ್ತಾ ಇದಾರೆ, ಬನ್ನಿ ಹೋಗೋಣ. ಹಿಂಗೆ ಮಾತ್ರ 8 ಕಿಲೋಮೀಟರ್ ಹೋಗ್ಬೇಕು ಇಲ್ಲಿಂದ ಖಾಲಿ. ಸ್ನೇಹಿತರೆ, ಟೈಮ್ ನೋಡಿ 3:30 ಅಂದ್ರೆ ಇನ್ನೂ ಒಂದು ಆರ್ಡರ್ ಕೂಡ ಬಂದಿತ್ತು. ಆರ್ಡರ್ ಯಾವ ಥರ ಬಂದಿತ್ತು ಅಂದರೆ, ಅವಾಗ ನಾನು ಡ್ರಾಪಿಗೆ ಹೋಗಿದ್ನಲ್ಲ, ಅಲ್ಲಿಂದ ಬಂದಿದೆ. ಅಂದರೆ ನಾನು ಅಲ್ಲಿಂದ ಆಲ್ರೆಡಿ ಇಲ್ಲಿ ತೀರ್ಥಹಳ್ಳಿ ವಾಪಸ್ ಮತ್ತೆ ಬಂದ್ಬಿಟ್ಟಿನಿ. ತಿರ್ಗಾ ಇಲ್ಲಿಂದ 8.5 ಕಿಲೋಮೀಟರ್ಗೆ ಮತ್ತೆ ನನಗೆ ಪಿಕಪಿಗೆ ಬಂದಿದೆ. ಅಂದರೆ ಲೊಕೇಶನ್ ಗ್ಲಿಚ್ ಆಗಿದೆ ಅಂತ ಅನ್ಸುತ್ತೆ. ಅಂದರೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋ ಲೊಕೇಶನ್ನ ತಗೊಂಡಿಲ್ಲ, ಅಲ್ಲೇ ಲೊಕೇಶನ್ ತೊಗೊಂಡಿದ್ದೆ. ಅದರಿಂದಾಗಿ 8.8 ಕಿಲೋಮೀಟರ್ ಇತ್ತು ಪಿಕಪ್ಪು. ಕಸ್ಟಮರ್ ಫೋನ್ ಮಾಡಿ ಇನ್ನೂ ಎಷ್ಟೊತ್ತಾಗುತ್ತೆ, ಬರೋದು ಲೇಟ್ ಆಗುತ್ತಾ ಅಂತ ಕೇಳೋರು. ಸೊ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದೆ. ಏನಕ್ಕೆ ಅಂದರೆ 8.8 ಕಿಲೋಮೀಟರ್ ಹೋಗಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಬೇಕಲ್ಲ, ಅದರಿಂದಾಗಿ ಲೇಟ್ ಆಗುತ್ತೆ ಸರ್ ಅಂದಿದ್ದಕ್ಕೆ ಅವರು. ಸರಿ ಕ್ಯಾನ್ಸಲ್ ಮಾಡ್ತೀನಿ ಬಿಡಿ ಅಂತೇಳಿ ಅವ್ರ ಕಡೆಯಿಂದನೇ ಕ್ಯಾನ್ಸಲ್ ಮಾಡಿಕೊಟ್ರು. ನೋಡಿ, ಅವಾಗಲೇ ಇಲ್ಲಿ ಚಿಕನ್ ತಗೊಬಂದು ಕೊಟ್ಟಿದ್ದನಲ್ಲ, ಸೊ ಅಲ್ಲೇ ಇದ್ದೀನಿ. ಈ ಪೋರ್ಟರ್ ಸವಾಸ ಸಾಕು. ಇವಾಗ ಆಫ್ಲೈನ್ಗೆ ಹೋಗ್ತಾ ಇದೀನಿ. ಅಂದರೆ ಅರ್ನಿಂಗ್ಸ್ ನೋಡಿ ಎಷ್ಟಾಗಿದೆ ಅಂತ. 2 ಡೇಸ್ ಅರ್ನಿಂಗ್ಸ್ ಬಂದು 2 ಆರ್ಡ್ರ್ ಮಾಡಿರೋದು. ಅಂದರೆ 2 ಆರ್ಡ್ರ್ ನನಗೆ ಸಿಕ್ಕಿರೋದು. ಲಾಗಿನ್ ಅವರು 5 hours 30, ಇನ್ನಿಷ್ಟು ಲಾಗಿನ್ ಅವರ್ ಇದ್ದೀನಿ. 2 ಟ್ರಿಪ್ಪು ಅಂದರೆ 6 hours ಲಾಗಿನ್ ಇರೋದು ನಾನು. ನೋಡಿ, 6 hour ಲಾಗಿನ್ ಇದ್ರೂ ಕೂಡ ಬರೀ 220 ರೂಪಾಯಿ ಆಗಿದೆ. ಅಂದರೆ ಬೆಂಗಳೂರಲ್ಲೇ ಮಾಡೋರಿಗಾದರೆ ಚೆನ್ನಾಗಿರುತ್ತೆ. ನಾನು ತುಮಕೂರಿಂದ ಬಂದಲ್ಲ, ಅದರಿಂದಾಗಿ ಆರ್ಡರ್ಗಳು ಸಿಕ್ಕಿಲ್ಲ ನನಗೆ. ಸಿಕ್ಕಿದೆ 2 ಆರ್ಡರು. ಆ 2 ಆರ್ಡರ್ನ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಇಲ್ಲೇ ಲೋಕಲ್ನವ್ರಿಗಾದರೆ ಜಾಸ್ತಿ ಆರ್ಡರ್ಗಳು ಸಿಗ್ತದೆ, ಮಾಡ್ಬೋದು. ಬಟ್ ನಾನಲ್ಲಿ ದವಸಪೇಟೆ, ನೆಲಮಂಗಲ ಎಲ್ಲ ಸ್ಟಾಪ್ ಮಾಡ್ಕೊಂಬನಲ್ಲ. ಅಲ್ಲೊಂದು ಅರ್ಧ ಗಂಟೆ, ಅಲ್ಲೊಂದು ಅರ್ಧ ಗಂಟೆ ಎಲ್ಲ ನಿಲ್ಸ್ಕೊಂಬನಲ್ಲ. ಅದರಿಂದಾಗಿ ಅರ್ನಿಂಗ್ಸ್ ಇಷ್ಟೇ ಆಗಿದೆ. ಸೊ ಇವತ್ತಿನ ವೀಡಿಯೋ ಇಷ್ಟೇ ಗೈಸ್. ಅಂದರೆ ಈಗ ಪೆಟ್ರೋಲಿಗೂ ಕೂಡ ನನಗೆ ಅಮೌಂಟ್ ಆಗಿಲ್ಲ. ಅಂದರೆ ನೋಡಿ, ಬರೀ 220 ರೂಪಾಯಿ ಆಗಿದೆ. ಈಗ ಪೆಟ್ರೋಲಿಗೆ ರಿಕವರಿ ಮಾಡಬೇಕು ಅಂದರೆ ನಾನು ಝೊಮ್ಯಾಟೊ ಮಾಡ್ತೀನಿ. ಅಂದರೆ 3:30 ಅಲ್ವಾ, 6 ಗಂಟೆವರೆಗೂ ಇವಾಗ ಹೋಗಿ ರೆಸ್ಟ್ ಮಾಡ್ತೀನಿ ಅಲ್ಲೇ ಎಲ್ಲರೂ ಕೂತ್ಕೊಂಡು. 6 ಗಂಟೆಯಿಂದ ಒಂದು 9 ಗಂಟೆವರೆಗೂ ಝೊಮ್ಯಾಟೊ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ವಿಡಿಯೋನ ನಾನು ನೆಕ್ಸ್ಟ್ ಹಾಕ್ತೀನಿ. ಸೊ ಆ ವಿಡಿಯೋನ ಕೂಡ ನೋಡಿ. ಇವತ್ತಿನ ವಿಡಿಯೋ ಅಂತೂ ಇಷ್ಟೇ. ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.